ಹೆಂಗೆ ಸರ್ ಈ ನೀವು ಮುತ್ತಪ್ಪರೈ ನೋಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿನ ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ ನೀವು ಅಂತ? ವಿಶ್ಲೇಷಣೆ ಅಂದರೆ ಆತ ಒಂದು ಫ್ರೆಂಡ್ಶಿಪ್ಪಿಗೆ ಯೋಗ್ಯನಾದಂಥ ಮನುಷ್ಯ ಅಂತಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 2000 ಇಸ್ವಿನಲ್ಲಿ ವಸಂತ ಸ್ನೋಟಿಕರ್ ಅಂತ ಹೇಳ್ಬಿಟ್ಟಿದ್ದಾನೆ, ಒಬ್ಬ MLA. ಅವರನ್ನು ಕಾರವಾರದಲ್ಲಿ ಕೊಲೆ ಮಾಡ್ತಾರೆ. ಶಾರ್ಪ್ ಶೂಟರ್ಸ್ ಬಂದುಬಿಟ್ಟಿದ್ದಾನೆ, ಕೊಲೆ ಮಾಡ್ತಾರೆ, ವಸಂತ ಸ್ನೋಟಿಕರ್ ಅಂತೇಳಿ. ಆ ಕೊಲೆ ಪ್ರಕರಣದಲ್ಲಿ ಮುಖ್ಯವಾಗಿ ಇದ್ದ ಮುಖ್ಯವಾದ ಅಪರಾಧಿ ಅವನು ಕೊಲೆ ಆದ ನಂತರ ಬಾಂಬೆಗೆ ಓಡೋಗ್ಬಿಡ್ತಾನೆ ಅವನು. ಅಂದರೆ ಅಪರಾಧ ಅಂದರೆ ಅವನು ಡೈರೆಕ್ಟಾಗಿ ಅಪರಾಧ ಮಾಡಲಿಲ್ಲ, ಅವನು ಯಾರನ್ನೋ ತರಿಸ್ಕೊಂಡು ಮಾಡಿದ್ದನು. ಅವನು ಬಾಂಬೆಗೆ ಓಡೋಗ್ಬಿಡ್ತಾನೆ. ದಿಲೀಪ್ ಅರ್ಜುನ್ ನಾಯಕ್ ಅಂತ ಅವನ ಹೆಸರು. ಓಕೆ, ಹಾಗಾಗಿ ದಿಲೀಪ್ ಅರ್ಜುನ್ ನಾಯಕ್ ದುಬೈಗೆ ಓಡೋಗ್ಬಿಟ್ಟಿದ್ದಾನೆ ಅಂತ ಸುದ್ದಿ ಬರ್ತದೆ. ಈ ದಿಲೀಪ್ ಅರ್ಜುನ್ ನಾಯಕ್ನ ದುಬೈಗೆ ಹೋಗಿದ್ದಾರೆ. ದುಬೈನಲ್ಲಿ ಯಾರಿದ್ದಾರೆ ನಮಗೆ ಅಂತ ಕಾಂಟ್ಯಾಕ್ಟ್ ಹುಡುಕಿ ನಾವು ಮಾಡಬೇಕು ಅಂತ ನನಗೆ ಮುತ್ತಪ್ಪರೈ ಹೆಸರು ನೆನಪಾಯಿತು. ಮುತ್ತಪ್ಪರೈಗೆ ಹಿಡಿದ್ರೆ ಈ ದಿಲೀಪ್ ನಾಯಕ್ನ ಬಗ್ಗೆ ಮಾಹಿತಿ ಸಿಗ್ಬೋದಾ ಅಂತ ಹೇಳ್ಬಿಟ್ಟಿದ್ದಾನೆ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ಈ ರೀತಿ ಸರ್ ಮುತ್ತಪ್ಪರೈ ಅಂತೇಳಿ ಇಲ್ಲಿ ಬೆಂಗಳೂರೆಲ್ಲ ಇದ್ದವರು, ಈಗ ಅಲ್ಲಿ ಹೋಗಿ ಸೆಟ್ಲ್ ಆದಂಗೆ ಕಾಣ್ತದೆ, ಅವರು ಕಾಂಟ್ಯಾಕ್ಟ್ ತೊಗೊಂಡ್ಬಿಟ್ಟಿದ್ರೆ ಪ್ರಯತ್ನ ಮಾಡ್ಬೋದು ಅಂತ ಹೇಳಿದೆ. ಮಾಡಿ ಅಂತ ಹೇಳಿದೆ. ಅದು ಆವಾಗಲೂ ಮಿರ್ಜಿ ಸಾಹೇಬ್ರು ಇದ್ದರು ನನಗೆ, ಮಿರ್ಜಿ ನಮ್ಮನ್ನ DIG ಆಗಿದ್ದರು. ಆವಾಗ ನಾನು CCBನಲ್ಲಿದ್ದೆ. CCBಯಿಂದ ನಾನು ಕರ್ಸ್ಕೊಂಡ್ರು CIDಗೆ ಕರ್ಸ್ಕೊಂಡು ಟೀಮ್ ಮಾಡಿದ್ರು. ಆ ಟೀಮ್ನಲ್ಲಿ ನಾನು ಒಬ್ಬ DIG ಅವರೇ ಹೆಡ್ ಅದಕ್ಕೆ ಟೀಮ್ಗೆ ಜ್ಯೋತಿ ಪ್ರಕಾಶ್ ಮಿರ್ಜಿ ಸಾಹೇಬರು. ಸರಿ ಅಂತ ಆ ಟೀಮ್ ಮಾಡಿಕೊಂಡು ಅದರಲ್ಲಿ ನಾನು ಮುತ್ತಪ್ಪರೈಗೆ ಫೋನ್ ಮಾಡಿ ಹೇಳಿದೆ, ಈ ರೀತಿ ದಿಲೀಪ್ ಅರ್ಜುನ್ ನಾಯಕ್ ಅಂತ ಹೇಳ್ಬಿಟ್ಟಿದ್ದಾನೆ, ಕಾರವಾರ ವಸಂತ ಸ್ನೋಟಿಕರ್ MLAನ ಕೊಲ್ಲಲಿಕ್ಕೆ ಮುಖ್ಯವಾದ ಕಾರಣ ಆತ ಇಲ್ಲಿ ಮಾಡಿಸ್ಬಿಟ್ಟಿದ್ದಾನೆ, ದುಬೈಗೆ ಬಂದು ಸೆಟ್ಲ್ ಆಗಿದ್ದಾನಂತೆ. ಹಾಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ ನಾನು ಕೇಳ್ತೀನಿ. ಕೇಳಿದಾಗ ಹೆಸರು ನಾನು ಕೇಳಿಲ್ಲ, ಆದರೆ ಅವನ ಬಗ್ಗೆ ಇಲ್ಲಿ ಗೊತ್ತಿರೋರು ಇರ್ಬೋದು. ನಮ್ಮ ಬಾಸ್ ಒಬ್ರು ಇದ್ದಾರೆ, ಬಾಸ್ ಅಂದರೆ ಸರಶೆಟ್ಟಿ ಅಂತೇಳಿ, ಇಸ್ ಎ ಬಿಗ್ ಡಾನ್. ನಮ್ಮ ದಾವೂದ್ ಇಬ್ರಾಹಿಂ ಜೊತೆಗೆ ಇದ್ದವರು ಅವರು. ಆ ಡಾನ್ ಇದ್ದಾರೆ, ಅವ್ರಿಗೆ ನಾನು ಕೇಳ್ತೀನಿ, ಅವರ ಆಶ್ರಯದಲ್ಲಿ ಇರೋದು ನಾನು ಇಲ್ಲಿ, ಅವ್ರಿಗೆ ಕೇಳ್ತೇನೆ ಗೊತ್ತಾಗ್ಬೋದು ಅಂತ ಮುತ್ತಪ್ಪರೈ ಹೇಳಿದ್ದು. ಹಾಗಾಗಿ ಒಂದು ವಾರ ಟೈಮ್ ಕೊಟ್ಟಿದ್ದು. ಒಂದು ವಾರ ಬಿಟ್ಟು ನಾನು ಮತ್ತೆ ಫೋನ್ ಮಾಡಿದಾಗ ಹೌದು ಅಂತ ದಿಲೀಪ್ ನಾಯಕ್ ಅವನಿಗೆ ಗೊತ್ತಿದೆ ಅಂತೆ, ಅವನೇನು ಇಲ್ಲಿ ಬಂದಿಲ್ಲ ಅಂತೆ, ಮತ್ತು ಏನೂ ಫೋನು ಮಾಡಿಲ್ಲ ಅಂತೆ, ಹಾಗೆ ಅಂತ ಹೇಳ್ತಾರೆ. ಮರೆಯ ಗೊತ್ತಿದೆ ಅಂತ ಹೇಳಿದ ಮೇಲೆ ಈಗ ಪ್ರಯತ್ನ ಪಟ್ಟಿದ್ದಾನೆ ಆತನ ಬಗ್ಗೆ ಮಾಹಿತಿ ಸಂಗ್ರಹಿಸಿ ನಮಗೆ ತಿಳಿಸಿದ್ರೆ ನಮ್ಮ ತನಿಖೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಸರಿ, ಮತ್ತೆ ಒಂದು 4 ದಿವಸ ಬಿಟ್ಕೊಂಡು ನನಗೆ ಫೋನ್ ಮಾಡಿದ್ರು, ನೀವು ಬನ್ನಿ ದುಬೈಗೆ ಬನ್ನಿ, ನೀವು ಅದ್ರ ಬಗ್ಗೆ ಮಾತಾಡೋಣ ಹಾಗೆ ಅಂತ ಹೇಳಿದ್ದಾನೆ. ಸರಿ ಅಂತ ನಾನು ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಇಲ್ಲಿಂದ ನಮ್ಮ ಟೀಮೆಲ್ಲ ದುಬೈಗೆ ಹೋದ್ವಿ. ನಾವು ದುಬೈಗೆ ಹೋದಾಗ ನಮಗೆ ಅವರು ಏರ್ಪೋರ್ಟಲ್ಲೇ ಬಂದು ರಿಸೀವ್ ಮಾಡಿದ್ರು, ನಮಗೆ ನಮ್ಮ ಟೀಮ್ನ ರಿಸೀವ್ ಮಾಡಿದ್ದಾನೆ. ಎಲ್ಲ ಆದಮೇಲೆ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದಾನೆ, ಈ ರೀತಿ ಇದಾಗಿದೆ ಅಂದರೆ ಓಕೆ, ಅವ್ರನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಯಾಕೆಂದರೆ ದುಬೈನಲ್ಲಿ ನಾವು ಆ ರೀತಿ ಇದ್ದರೂ ಕೂಡ ಅವ್ರು ಇಟ್ಕೊಂಡು ಹೋಗಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ಕಂಟ್ರಿಗೂ ನಮ್ಮ ಕಂಟ್ರಿಗೂ ಟ್ರೀಟಿ ಇಲ್ಲ ಒಂದು. ಎರಡನೇದು, ಆ ರೀತಿ ನಾವು ಇಂಡಿವಿಜುವಲ್ಸ್ ಆಗಿ ಇದ್ಕೊಂಡಿದ್ದೇನೆ ಕರ್ಕೊಂಡೋಗಿ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಅರೇಂಜ್ ಮಾಡಿದ್ದೇನೆ, ನಿಮಗೆ ಅವರು ಸಿಗೋಂಗೆ ಮಾಡ್ತೀವಿ ನಿಮಗೆ ವ್ಯವಸ್ಥೆ ಅಂದ್ಬಿಟ್ಟು ನಮಗೆ ಹೇಳಿದರು. ಇದರ ನಂತರ ನಾವು ಬಂದುಬಿಟ್ವಿ. ನಾವು ಅಲ್ಲಿಂದ ಬಂದ ನಂತರ ಅವರಿಗೆ ಇಂಥ ಫ್ಲೈಟಲ್ಲಿ ಬ್ಯಾಂಗ್ಳೂರಿಗೆ ಬರ್ತಾಯಿದ್ದಾರೆ, ಇನ್ನು ಫ್ಲೈಟಲ್ಲಿ ಹೋಗಿ ನೀವು ಇದು ಮಾಡ್ಬೋದು ನೀವು ಅಂತೇಳಿ ಮಾಹಿತಿ ಕೊಡ್ತಾರೆ. ಸೊ ನಾವೆಲ್ಲ ನಮ್ಮ ಟೀಮೆಲ್ಲ ಹೋಗಿದ್ದಾನೆ, ಈ ಫ್ಲೈಟ್ ಹೋಗಿದ್ದಾನೆ, ಇನ್ನು ಬೆಂಗಳೂರಲ್ಲಿ ಏರ್ಪೋರ್ಟಲ್ಲಿ ಅರೆಸ್ಟ್ ಮಾಡ್ತೀವಿ. ಈ ಏರ್ಪೋರ್ಟ್ ಅವಾಗ ಸರ್ ಈ ಮಾತನ್ನೆಲ್ಲ ಕೇಳಿದಾಗ ನನಗೆ ಅನಿಸ್ತಾ ಇದೆ, ಬಹುಶಃ ಏನಾದರೂ